ಹಾಯ್ ಹಲೋ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನೀವು ಅಂದ್ಕೊಳ್ತಾ ಇರ್ಬೋದು ಇವರ ಪಯಣ ಇವತ್ತು ಎಲ್ಲಿಗೆ ಅಂತೇಳಿ. ಎಲ್ಲಿಗಂತ ಗೊತ್ತಾಗಬೇಕಾ? ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಆ್ಯಕ್ಚುಲಿ ಗೈಸ್, ನಾವು ಇವತ್ತು ಹೋಗ್ತಾ ಇರೋದು ಉತ್ತರ ಕರ್ನಾಟಕದ ಗೋಕಾಕ್ ಫಾಲ್ಸ್ನ ಕಡೆ. ಆಲ್ಮೋಸ್ಟ್ ಅಲ್ಲಿ ಈ ಸ್ಥಳ ಉತ್ತರ ಕನ್ನಡದ ಜನರಿಗೆ ಗೊತ್ತಿರುತ್ತೆ, ಆದರೆ ದಕ್ಷಿಣ ಕನ್ನಡ ಅಥವಾ ಆ ಕಡೆ ಕರಾವಳಿ ಪ್ರದೇಶ ಕಡೆ ಹೋದರೆ ಈ ಸ್ಥಳದ ಹೆಸರು ಹೇಳಿದ್ರೆ ಯಾವುದು ಈ ಪ್ಲೇಸ್ ಅಂತ ಕೇಳ್ತಾರೆ. ವಿಡಿಯೋ ನೋಡಿದ ಮೇಲೆ ಈ ಸ್ಥಳಕ್ಕೆ ಒಂದ್ಸತಿನಾರ ಭೇಟಿ ಮಾಡಿ ಗೈಸ್. ಆ್ಯಕ್ಚುಲಿ ಈ ಗೋಕಾಕ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾನೇ ಇದೆ, ಆದರೆ ನಾವು ಹುಡ್ಕೊಂಡು ಬಂದಿರೋದೇ ಗೋಕಾಕ್ ಫಾಲ್ಸ್ನ ಕಡೆ ಇವತ್ತು. ಈ ಗೋಕಾಕ್ ಫಾಲ್ಸ್ ಯಾವ್ದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಈ ಫಾಲ್ಸ್ಗೆ ಫೇಮಸ್ಸು. ಫಾಲ್ಸ್ನ ತೋರ್ಸೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಸ್ವಲ್ಪ ಮುನ್ನುಡಿ ಬರ್ದ್ಬಿಡೋಣ ಬನ್ನಿ. ಅದೇನಪ್ಪ ಅಂತ ಹೇಳಿದ್ರೆ ಏನು ಘಟಪ್ರಭಾ ನದಿ ನೀರು ಬರುತ್ತಲ್ಲ, ಆ ನೀರು ಬಂದ್ಬಿಟ್ಟು 170 ಅಡಿ ಎತ್ತರದಿಂದ ಕೆಳಗಡೆ ನೀರು ಧುಮುಕುತ್ತೆ. ಹಾಗಾಗಿನೇ ಕೆಳಗಡೆ ಟರ್ಬೈನ್ಗಳನ್ನು ಅಳವಡಿಸ್ಬಿಟ್ಟಿದ್ದಾರೆ ಇಲ್ಲಿ. ಇದರಿಂದ ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡುವಲ್ಲಿ ಈ ಫಾಲ್ಸು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ತುಂಬ ಜನರು ಬರ್ತಾರೆ, ಈ ಸ್ಥಳನ ನೋಡ್ತಾರೆ, ಆದರೆ ಈ ವಿಷಯ ಗೊತ್ತೇ ಇರೋದಿಲ್ಲ ಯಾರಿಗೂ. ಹಾಗೆಯೇ ಬ್ಯಾರಿಗೇಡ್ ಹಾಕಿರೋದು ಸಾವಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ. ಇದೇನು ಮೇಲ್ಸೇತುವೆ ಕಾಣುತ್ತಲ್ಲ ನಿಮಗೆ, ಇದು ತನ್ನ ಸ್ಥಿರತೆಯನ್ನು ಕಳ್ಕೊಂಡಿದೆ. ಹಾಗಾಗಿ ಪುನರ್ ನಿರ್ಮಾಣಕ್ಕೆ ಗೌರ್ಮೆಂಟ್ ಕಡೆಯಿಂದ ಆದೇಶ ಆಗಿದೆ. ಅದು ಮಾತ್ರ ಅಲ್ಲದೆ ಈ ವ್ಯೂ ಕಾಣ್ತಾ ಇದ್ದಾರೆ ನಿಮಗೆ, ಇದು ನೀರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹರಿಬೇಕು. ಬಟ್ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಹರಿತಾ ಇದೆ. ಆ್ಯಕ್ಚುಲಿ ನೀವೆಲ್ಲ ಬರೋದು ಇದು ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ. ನೀವು ಮಾತ್ರ ಅಲ್ಲ, ಇಡೀ ಜಗತ್ತಿಂದ ಎಲ್ಲ ಭಾಗಗಳಿಂದ ಜನರು ಬರ್ತಾರೆ ಇಲ್ಲಿಗೆ. ಇದೇನು ಕಡಿಮೆ ಪ್ರಮಾಣದಲ್ಲಿ ಹರಿತಿದೆಯಲ್ಲ ನೀರು, ಇದು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹರಿಯುತ್ತೆ. ನೀವು ಮಳೆಗಾಲದಲ್ಲಿ ಬಂದರೆ ಇನ್ನೂ ಸುಂದರ ಕ್ಷಣಗಳನ್ನು ನೋಡ್ಬೋದು ಇಲ್ಲಿ. ಗೈಸ್, ನಮ್ಮ ಕಡೆಯಿಂದ ಎಚ್ಚರಿಕೆ ಗಂಟೆ ಏನಂತ ಹೇಳಿದ್ರೆ, ತಮ್ಮ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಬಂದಾಗ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾವಿನ ಪ್ರಮಾಣ ತುಂಬ ಇದೆ ಇಲ್ಲಿ. ಬಟ್ ನಾವು ನಿಮ್ಗೆ ಸಜೆಷನ್ ಮಾಡೋದಂದ್ರೆ ಮಳೆಗಾಲದಲ್ಲಿ ಬನ್ನಿ ಆದಷ್ಟು. ಗೈಸ್, ಕೊನೆಯದಾಗಿ ಗೋಕಾಕ್ ಫಾಲ್ಸ್ ಬಗ್ಗೆ ನಿಮಗೆ ತಿಳಿಸೋದೇ ನಮ್ಮ ಉದ್ದೇಶ ಆಗಿತ್ತು. ಅದು ಮಾತ್ರ ಅಲ್ಲದೆ ಇದನ್ನೆಲ್ಲ ನೋಡಿಕೊಂಡು ನಾವು ಹೊರಟಿದ್ದೆ ಎಕ್ಸಿಟ್ ಪಾಯಿಂಟ್ಗೆ. ಗೈಸ್, ನಮಗೆ ಏನು ವಿಶೇಷ ಅನಿಸಿದಂದರೆ ಪ್ರತಿಯೊಂದನ್ನು ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಗೈಸ್, ಎಲ್ಲ ಕಣ್ ತುಂಬಿಕೊಂಡು ನಾವು ಹೊರಟಿದ್ದೆ ಪುನಃ ನಮ್ಮ ಊರ ಕಡೆ. ನಿಮಗೆ ನಾವು ಒಂದೇ ಸಜೆಷನ್ ಮಾಡೋದು, ಆದಷ್ಟು ಮಳೆಗಾಲದಲ್ಲಿ ಬನ್ನಿ. ಹಾಗೆಯೇ ಇದೇನು ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೊಂದು ಗೋಡೆ ಕಲ್ಲಿಂದು, ಇದು 1987 ನಿರ್ಮಾಣ ಮಾಡಿರೋದಂತೆ. ಬಟ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗದೇ ಇರೋ ಕಾರಣ ನಾವು ಅದ್ರ ಬಗ್ಗೆ ಏನು ವಿಚಾರಿಸೋಕ್ಕೆ ಹೋಗಿಲ್ಲ. ಕೊನೆಯದಾಗಿ ಗೈಸ್, ಬಿಸಿಲು ಜಾಸ್ತಿ ಇರೋದ್ರಿಂದ ಕೋನ್ ಹೆಸರನ್ನ ಬಾಯಿಗಿಟ್ಕೊಂಡು ಬೈಕ್ನ ಕೈಗಿಟ್ಕೊಂಡು ನಾವು ಹೊಟ್ಟಿದ್ದೆ ನಮ್ಮ ಊರ ಕಡೆ. ಇಲ್ಲಿಗೆ ಗೋಕಾಕ್ ಫಾಲ್ಸ್ನ ಪಯಣ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೋವ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.